ಒಬ್ಬ ಅಸಮರ್ಥ ರಾಜ್ಯಾಧ್ಯಕ್ಷ ಆಡಳಿತಾರೂಢ ಪಕ್ಷವನ್ನು ಎದುರಿಸಲು ಬಿ.ವೈ. ವಿಜಯೇಂದ್ರ ಅವರಿಗೆ ಸಾಧ್ಯವಿಲ್ಲ. ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿ.ವೈ. ವಿಜಯೇಂದ್ರ ಒಬ್ಬ ಅಸಮರ್ಥ ರಾಜ್ಯಾಧ್ಯಕ್ಷ. ಆಡಳಿತಾರೂಢ ಪಕ್ಷವನ್ನು ಎದುರಿಸಲು ಬಿ.ವೈ. ವಿಜಯೇಂದ್ರ ಅವರಿಗೆ ಸಾಧ್ಯವಿಲ್ಲ. ಬಿ.ವೈ. ವಿಜಯೇಂದ್ರ ವಿರುದ್ಧವೇ ತಿರುಗಿ ಬಿದ್ದ ಮಾಜಿ ಮುಖ್ಯಮಂತ್ರಿ, ಸ್ವಪಕ್ಷದ ವಿರುದ್ಧವೇ ತೊಡೆತಟ್ಟಿದ ಸದಾನಂದ ಗೌಡ, ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಲ್ಲಿ ಬಿ.ವೈ. ವಿಜಯೇಂದ್ರ ಕಂಪ್ಲೀಟ್ ಆಗಿ ಸೋತಿದ್ದಾರೆ. ಪಕ್ಷ ಸಂಘಟಿಸುವಲ್ಲಿಯೂ ಕೂಡ ವಿಜಯೇಂದ್ರ ಎಡವಿದ್ದಾರೆ. ಬಿಜೆಪಿ ಶಿಸ್ತಿನ ಪಕ್ಷ ಎನ್ನುತ್ತಾರೆ, ಆದರೆ ಅದು ಹೆಸರಿಗೆ ಮಾತ್ರ. ರಾಜ್ಯ ಬಿಜೆಪಿ ವಿರುದ್ಧವೇ ಕೆಂಡ ಕಾರಿದ ಸದಾನಂದ ಗೌಡ. ಎಸ್, ಈಗ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಸದಾನಂದ ಗೌಡ ಅವರು ಬಿ.ವೈ. ವಿಜಯೇಂದ್ರ ಅವರನ್ನು ಈಗ ತೆಗಳಿರುವಂತಹದ್ದು. ಅಂದರೆ ಬಿ.ವೈ. ವಿಜಯೇಂದ್ರ ಒಬ್ಬ ಅಸಮರ್ಥ ರಾಜ್ಯಾಧ್ಯಕ್ಷ, ಆಡಳಿತಾರೂಢ ಪಕ್ಷವನ್ನು ಎದುರಿಸೋದಕ್ಕೆ ವಿಜಯೇಂದ್ರ ಅವರಿಗೆ ಸಾಧ್ಯ ಆಗ್ತಾ ಇಲ್ಲ. ವಿಜಯೇಂದ್ರ ವಿರುದ್ಧವೇ ಸದಾನಂದ ಗೌಡರು ಈಗ ತಿರುಗಿ ಬಿದ್ದಿರುವಂತಹದ್ದು. ಸ್ವಪಕ್ಷದ ವಿರುದ್ಧವೇ ತೊಡೆ ತಟ್ಟಿದ್ರ ಸದಾನಂದ ಗೌಡರು, ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಲ್ಲಿ ಬಿ.ವೈ. ವಿಜಯೇಂದ್ರ ಕಂಪ್ಲೀಟಾಗಿ ಸೋತಿದ್ದಾರೆ. ಜೊತೆಗೆ ಪಕ್ಷ ಸಂಘಟಿಸುವಲ್ಲಿಯೂ ಕೂಡ ವಿಜಯೇಂದ್ರ ಎಡವಿದ್ದಾರೆ. ಬಿಜೆಪಿ ಶಿಸ್ತಿನ ಪಕ್ಷ ಅಂತಾರೆ, ಆದರೆ ಅದು ಹೆಸರಿಗೆ ಮಾತ್ರ ಶಿಸ್ತಿನ ಪಕ್ಷ. ಪಕ್ಷ ಸಂಘಟಿಸುವಲ್ಲಿ ವಿಜಯೇಂದ್ರ ಕಂಪ್ಲೀಟಾಗಿ ಸೋತಿದ್ದಾರೆ. ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇಲ್ಲ. ಹೀಗಂತ ರಾಜ್ಯ ಬಿಜೆಪಿ ವಿರುದ್ಧವೇ ಕೆಂಡ ಕಾರಿರುವಂತಹ ಸದಾನಂದ ಗೌಡರು ಮಾಜಿ ಸಿ.ಎಂ ಆಗಿದ್ದಂಥವರು, ಜೊತೆಗೆ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೂಡ ಅಲಂಕರಿಸಿದಂತಹ ವ್ಯಕ್ತಿ, ಜೊತೆಗೆ ಪಕ್ಷವನ್ನು ಸಂಘಟಿಸುವಲ್ಲಿ ಸಾಕಷ್ಟು ಶ್ರಮ ವಹಿಸಿದಂತಹ ವ್ಯಕ್ತಿ. ಇಂತಹ ವ್ಯಕ್ತಿಯ ಬಾಯಲ್ಲಿ ಈಗ ವಿಜಯೇಂದ್ರ ಅವರ ವಿರುದ್ಧ ಈಗ ಅವರು ಕೂಡ ತಿರುಗಿ ಬಿದ್ದಿರುವಂತಹದ್ದು. ಸ್ವಪಕ್ಷದ ವಿರುದ್ಧವೇ ತೊಡೆ ತಟ್ಟಿದ್ದಾರೆ ಸದಾನಂದ ಗೌಡರು. ನಾಯಕರನ್ನು ಕಂಪ್ಲೀಟಾಗಿ ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ವಿಜಯೇಂದ್ರ ಸೋತಿದ್ದಾರೆ. ಹಿರಿಯ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇಲ್ಲ. ತಮ್ಮ ಸ್ವಇಚ್ಛೆಯಂತೆ ಅವರು ನಡೆದುಕೊಳ್ತಿದ್ದಾರೆ ಪಕ್ಷದಲ್ಲಿ. ಅದು ಎಲ್ಲ ಒಂದು ಕಡೆಗೆ ಪಕ್ಷಕ್ಕೆ ತುಂಬ ಡ್ಯಾಮೇಜ್ ಆಗ್ತಿದೆ. ಸೊ ಅದನ್ನು ನಿಲ್ಲಿಸಬೇಕು, ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಒಂದು ಕೆಲಸಕ್ಕೆ ಅವರು ಕೈ ಹಾಕಬೇಕು ಅಂತೇಳಿ ಈಗ ಸದಾನಂದ ಗೌಡರವರು ವಿರುದ್ಧ, ಅಂದರೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ಬಿ.ವೈ. ವಿಜಯೇಂದ್ರ ಅವರ ವಿರುದ್ಧವೇ ಈಗ ಕಿಡಿಕಾರಿರುವಂತಹದ್ದು.